ಸರ್, ಈಗ ಹಲವು ಸಲ ಪ್ರತಿಭಟನೆ ಮಾಡಿದ್ದೀರಾ. ಈಗ ಮತ್ತೆ ಅಹೋರಾತ್ರಿ ಪ್ರತಿಭಟನೆ ಆಗಿದ್ದೀರಾ. ಸರ್ಕಾರದಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ಕೆಪಿಎಸ್ಸಿ ಮಹಾಭ್ರಷ್ಟರ ಕೂಟ. ಆ ಕೆಪಿಎಸ್ಸಿ ವಿರುದ್ಧ ಸುಮಾರು 2-3 ತಿಂಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವ KS ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು, ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು, ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ 76,000 ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಂಥ ಪ್ರಶ್ನಾ ಪತ್ರಿಕೆಯಲ್ಲಿ ಯಾವ ಪ್ರಶ್ನಾ ಪತ್ರಿಕೆ ಸುಮಾರು 80 ಪ್ರಶ್ನೆಗಳು ಅರ್ಥವಾಗದ ಪ್ರಶ್ನೆಗಳು, ಅರ್ಥವಾಗದ ಪದಗಳು ಕೊಟ್ಟಾಗ ಆ ಪರೀಕ್ಷೆ ಬರೀಲಿಕ್ಕೆ ಆಗದೆ, ಅರ್ಥವಾಗದ ಪ್ರಶ್ನೆಗಳಿದ್ದ ಕಾರಣ ಬರೀಲಿಕ್ಕೆ ಆಗದೆ ಇವತ್ತು ಕೆಪಿಎಸ್ಸಿ ನಡೆಸಿದಂಥ ಪರೀಕ್ಷೆಯಿಂದಾಗಿ ಕನ್ನಡದ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿ 2 ತಿಂಗಳಿಂದಲೂ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು 3 ಬಾರಿ ಈ ಕಾರಣಕ್ಕಾಗಿ ಭೇಟಿ ಮಾಡಿದೆ. 3 ಬಾರಿ ಭೇಟಿ ಆದರೂ ಸಹ ಕೆಪಿಎಸ್ಸಿ ನಡೆಸಿದ ಪರೀಕ್ಷೆಯಿಂದಾಗಿ ಕನ್ನಡದ ಮಕ್ಕಳಿಗೆ, ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ, ಅದು ಸರಿಯಾಗಬೇಕು, ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ 3 ಬಾರಿ ಮಾತಾಡಿದೆ. ಅಲ್ಲೇ 1 ಬಾರಿ ಅಲ್ಲೇ ಇದ್ದಂಥ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಅತೀಕ್ ನನ್ನ ಎದುರುಗಡೆನೆ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಡುವ ಮುಖಾಂತರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾಗ ನಾನು ಮುಖ್ಯಮಂತ್ರಿಗಳ ಎದುರುಗಡೆನೆ ಆ ಅಧಿಕಾರಿಗೆ ತರಾಟೆಗೆ ತಗೊಂಡೆ. ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಟ್ಕೊಂಡು ಅವರ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಕೊಡದೆ ತಪ್ಪು ಮಾಹಿತಿ ಕೊಡೋದು ಸರಿಯಲ್ಲ ಅಂದಾಗ ಆ ಅಧಿಕಾರಿ ತೆಪ್ಪುಗೆ ನಿಂತ್ಕೊಂಡ್ರು. ಅವತ್ತು ಇಷ್ಟೆಲ್ಲ ಸರ್ಕಾರ, ಇಷ್ಟೆಲ್ಲ ಹೋರಾಟಗಳ ಮಧ್ಯೆ ಸರ್ಕಾರ ಯಾಕೆ ಮೌನಕ್ಕೆ ಶರಣಾಗಿದೆ, ಯಾಕೆ ಮೌನ ವಹಿಸಿದೆ ಕರ್ನಾಟಕ ಸರ್ಕಾರ? ಕೆಪಿಎಸ್ಸಿ ಭ್ರಷ್ಟಾಚಾರದ ಆ ಪಾತ್ರದಲ್ಲಿ ಏನಾದರೂ ಸರ್ಕಾರ ಸಿಲುಕಿದೆಯಾ ಅನ್ನುವ ಪ್ರಶ್ನೆ ಇವತ್ತು ವಿದ್ಯಾರ್ಥಿಗಳಿಗೆ, ನಾಡಿನ ಜನರಿಗೆ ಅದು ಕಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆದರೂ ಸಹ ಕನಿಷ್ಠ ಒಂದು ಕೆಪಿಎಸ್ಸಿ ಅಧಿಕಾರಿಗಳ ಸಭೆಯನ್ನು ಕರೀಲಿಲ್ಲ, ಅವರಿಂದ ಒಂದಷ್ಟು ಮಾಹಿತಿಯನ್ನು ತಗೊಳ್ಳಿಲ್ಲ. ಆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ಬಗ್ಗೆ ಅದನ್ನು ಸರಿಪಡಿಸಬೇಕು ಅನ್ನುವ ಎಚ್ಚರಿಕೆಯನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.